ಅಕ್ಕ ಅಲ್ಲಿ ಯಾವ ಹಾಡು ಕುಣಿಬೇಕು ಅಂತ ಬೇಗ ಯೋಚನೆ ಮಾಡು. ಅಲ್ಲಿ ಕಾಂಪಿಟೇಷನ್ ಜೋರಾಗಿರ್ತೈತೆ. ಅಪ್ಪ ಹಿಂಗ್ ಗೊತ್ತಾಗಕ್ಕಿಲ್ಲ ಅಲ್ವಾ ಪೂರ್ವಿ? ಒಳ್ಳೆ ಯಾರೋ ಲವ್ ಲೆಟರ್ ಕೊಟ್ಟಂಗ ಆಡ್ತೀಯಲ್ಲ ನೀನು. ನಿಂಗೆಂಗ್ ಗೊತ್ತು ಲವ್ ಲೆಟ್ರ್ ಕೊಟ್ರೆ ಹಿಂಗ್ ಒದ್ದಾಟ ಆಯ್ತದೆ ಅಂತ? ಸುಮ್ಮನೆ ಇರಕ್ಕ ನೀನು. ಪಾವನಿ, ಅಕ್ಕ ನೀನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೇರ್ಕೊಂಡಿದ್ಯಾ? ಇಲ್ಲ ಪುಟ್ಟಿ. ನೀನೇನು ಕತ್ತೆ ಕಟ್ಬೇಡ ಪೂರ್ವಿ ಅಕ್ಕ. ನೀನ್ ಪುಟ್ಟಿ ಗಿಟ್ಟಿ ಅಂತ ಇರೋದ್ ನೋಡಿದ್ರೇನೆ ಗೊತ್ತಾಯ್ತೈತೆ. ನಾನು ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ. ಇರಿ ಈಗಲೇ ಅಪ್ಪಗೆ ಹೇಳ್ತೀನಿ. ಅಯ್ಯೋ ಪಾವನಿ, ನಿಂತ್ಕೊಳ್ಳೆ. ಅಕ್ಕಂಗೆ ಡ್ಯಾನ್ಸ್ ಮಾಡಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕೈತೆ, ಅದಕ್ಕೂ ಕಲ್ಲಾಗ್ತೀಯೇನೆ? ಪಾವನಿ ಪುಟ್ಟ ಪ್ಲೀಸ್ ಅಪ್ಪಂಗೆ ಹೇಳ್ಬೇಡ. ಇವಳು ಹೇಳ್ದೆ ಬಿಡ್ತಾಳ ಅಕ್ಕ. ದೊಡ್ಡ ಮರಿ ರಾಕ್ಷಸಿ ಇವಳು. ಫಿಟ್ಟಿಂಗ್ ಪಾವನಿನ ಇವಳ ಹೆಸರಲ್ವಾ? ನಾನೇನು ಆಟೋನ್ ಕೆಟ್ಟವಳಲ್ಲ. ಅಪ್ಪಂಗೇನು ಹೇಳಕ್ಕಿಲ್ಲ. ಆದ್ರೆ ಒಂದ್ ಕಂಡೀಷನ್. ಏನು? ಕಾಲೇಜಲ್ಲಿ ಪದ್ಮಿನಿ ಹಾಕೊಂಡು ಡ್ಯಾನ್ಸ್ ಆಡಿಷನ್ಗೆ ನನ್ನನ್ನು ಕರ್ಕೊಂಡೋಗ್ಬೇಕು. ಇಲ್ಲ ಅಂದ್ರೆ ಸರಿ ಪಲ್ಲಕ್ಕಿಲ್ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡೇ ಕರ್ಕೊಂಡು ಹೋಯ್ತೀವಿ ನಿನ್ನ, ಸರಿನಾ? ಊಟ ಅಂದ್ರೆ ಇದು. ಹೊಟ್ಟೆ ತುಂಬಿದ್ರು ಸಾಕು ಅಂತ ಹೇಳಕ್ ಮನ್ಸಾಗ್ತಿಲ್ಲ. ಈ ಕೇಸರಿ ಬಾತಂತೂ. ನಂದನ್, ನಿಮ್ಮಮ್ಮ ನಿನಗೋಸ್ಕರ ಅಡುಗೆ ಜೊತೆಗೆ ಪ್ರೀತಿನೂ ಸೇರಿಸಿ ಮಾಡಿದಾಳೆ, ಅದಕ್ಕೆ ಈ ರುಚಿ. ಅಮ್ಮಾಜಿ, ನಾನು ಹುಡುಕಿರೋ ಹುಡುಗಿನ ಇವನೇನಾದ್ರೂ ಮದುವೆ ಆದ್ರೆ ಡೈಲಿ ಈ ಥರನೇ ರುಚಿಯಾಗಿ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ವೇದಿಕನ್ ಕೈ ರುಚಿ. ಏನು ನಂಗೆ ಹುಡುಗಿ ಹುಡುಕ್ತಾ ಇದ್ದೀರಾ? ಹ್ಞೂ ಕಣೋ, ನೀನ್ ಸುರೇಶ್ ಮಾವನ್ ಮಗಳು ವೇದಿಕಾ. ಇತ್ತೀಚೆಗೆ ನೀನು ಅವಳನ್ನ ನೋಡಿಲ್ಲ ಅಲ್ವಾ? ಒಂದು ನಿಮಿಷ ಇರು, ತೋರಿಸ್ತೀನಿ. ಮಾತಾಡ್ಬೇಡ ನೀನು. ಅಲ್ಲಕ್ಕನವ, ನಿಮ್ಮಪ್ಪನ ಬಗ್ಗೆ ಗೊತ್ತಿದ್ರು ಅದ್ಯಾವ ಧೈರ್ಯದ ಮೇಲೆ ಹಿಂಗ್ ಮಾಡ್ದೆ ನೀನು? ನಿಮ್ಮಪ್ಪ ಯಾವತ್ತು ಯೋಚನೆ ಬಂದಿಲ್ವಾ ಈ ಹಾಡು ಕುಂಟ ಅಂತ ಗೀಳು ಹಚ್ಕೋಬಾರ್ದು ಅಂತವ? ಅವ್ವ, ಅಕ್ಕ ಆಸೆ ಪಟ್ಟು ಸೇರ್ಕೊಂಡವಳೆ, ಇದು ಒಂದ್ಕಿತ ಕುಣಿಯಕ್ ಬಿಟ್ಬಿಡವ. ನಿಂಗೆ ಗೊತ್ತಾಗಿಲ್ಲ ಪೂರ್ವಿ. ನೋಡ್ ಪದ್ಮಿನಿ, ಈ ಡ್ಯಾನ್ಸ್ ಗೀನ್ಸಿನ ಸಾಬ್ರಿ ಬೇಡ. ಮೊದಲು ಅದೇನದು ಅಪ್ಲಿಕೇಶನ್ ಅದು ನಿನ್ ತಗೊಂಬಿಡು. ಅವ್ವ ಒಸಿ ನನ್ನ ಮಾತು ಕೇಳವ. ಹೇಳ್ಬೇಡ ಅವ್ವ ಮೊದ್ಲಿಂದನೂ ಅಪ್ಪನ ಮೇಲಿರೋ ಭಯಕ್ಕೆ ನಾನು ಯಾವ ಡ್ಯಾನ್ಸ್ಗೂ ಸೇರ್ಕತ್ತಿರ್ಲಿಲ್ಲ. ಆದ್ರೆ ದಿನಕ್ಕೆ ಕುಣಿಯೋ ಹುಚ್ಚು ಶಾನಿ ಆಯ್ತೈತೆ. ನಂಗುವ ದೊಡ್ಡ ಡ್ಯಾನ್ಸರ್ ಆಗ್ಬೇಕಂತ ಕನ್ಸೈತವ. ಆದ್ರೂ ಅಪ್ಪಯ್ಯ ಒಪ್ಪಕ್ಕಿಲ್ಲ ಅಂತ ನಂಗೆ ಗೊತ್ತೈತೆ. ಇದು ಈಡೇರೋ ಕನ್ಸಲ್ಲ. ಆದ್ರೂ ಒಂದೇ ಒಂದ್ಕಿತ ಇಷ್ಟು ವರ್ಷದ ಭಯ ಎಲ್ಲ ಮರ್ತು ಸ್ಟೇಜ್ ಅದು ಕುಣಿಬೇಕಂತ ಆಸೆ ಐತವ ನಂಗೆ. ಅಪ್ಪಯ್ಯಂಗಂತೂ 7 ಒಪ್ಪಿಗೆ ತಗೊಳಕ್ ಆಗಕ್ಕಿಲ್ಲ. ಅಪ್ಪಯ್ಯನ ಜಾಗದಲ್ಲಿ ನೀನ್ ನಿಂತು ಆಶೀರ್ವಾದ ಮಾಡವ. ನೀನುವೆ ನಂಗೆ ಕನ್ಸಿಗೆ ಬೇಲಿ ಆಗ್ಬೇಡವ. ನಾನು ಇನ್ನೇನು ಕೇಳಕ್ಕಿಲ್ಲ. ನನ್ಗೆ ಗೊತ್ತೈತೆ ನಾನು ಸೆಲೆಕ್ಟು ಆಗಕ್ಕಿಲ್ಲ, ಟಿವಿನಾಗೂ ಬರೋಕ್ಕಿಲ್ಲ. ನನ್ನ ಪಡ್ಗ ನಾನು ಕುಣಿತೀನಿ, ಖುಷಿ ಪಡ್ತೀನಿ ಅಷ್ಟೇ. ಒಪ್ಕೊಳ್ಳವ.
ಅಯ್ಯೋ, ಹಿಂಗ್ ಮಾತಾಡಿ ಮಾತಾಡಿ ನನ್ನ ಯಾಕೆ ಇಕ್ಕಟ್ಟಿಗೆ ಸಿಗಾಡ್ಸ್ತೀಯಾ? ನಿಮ್ಮಪ್ಪ ಹಿಂಗ್ ಗೊತ್ತಾದ್ರೆ ಜೀವನದಾಗ ಸಂಸಲ್ಲ. ಅವ್ವ ಅವ್ವ, ಅಪ್ಪ ಹಿಂಗ್ ಗೊತ್ತಾಗ್ದಂಗ್ ನೋಡ್ಕೊಂಡ್ರೆ ಆಯ್ತು. ಅವ್ವ, ಚಿಕ್ಕಂದ್ರಿಂದ ಅಪ್ಪಯ್ಯ ಆಸೆ ಪಟ್ಟಂಗೆ ಬೆಳ್ಕೊಂಬಂದೀವ್ನಿ. ಇದು ಒಂದೇ ಒಂದ್ಕಿತ ನಾನು ಆಸೆ ಪಟ್ಟಿದ್ದ ಮಾಡಕ್ ಅವಕಾಶ ಕೊಡವ. ದಿಟ್ವಾಗ್ಲೂ ಅಪ್ಪ ಹಿಂಗ್ ಗೊತ್ತು ಮಾಡಕ್ಕಿಲ್ಲ. ಒಪ್ಕೊಳವ. ಆತ್ ಕಣವ್ವ, ಇದೊಂದ್ಕಿತ ಕುಣಿಯಕ್ಕೆ ಒಪ್ಪಿಗೆ ಕೊಡ್ತೀನಿ. ಆದ್ರೆ ಇದೇ ಮೊದಲು, ಇದೇ ಕಡೆ, ಅದನ್ನ ಗೆಪ್ತಿಲ್ ಮಡಿಕ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಪ್ಪ ಹಿಂಗೆ ವಿಷಯ ಗೊತ್ತಾಗಿ ಮುಂದ್ಕಳಂಗ್ ಮಾತ್ರ ಮಾಡಬಾರ್ದು. ನೀವು ಹುಡುಗಿನ ಇಷ್ಟು ಬೇಗ ಹುಡುಕ್ಬಿಟ್ರಾ? ಹ್ಞೂ ಅಕ್ಕ, ಇವಳು ನನ್ನ ಅಣ್ಣನ ಮಗಳು ಪ್ರಭಾ. ನಂದನ್, ನಿಮ್ಮಮ್ಮ ಚಿಕ್ಕಮ್ಮ ಹುಡುಕಿರೋ ಹುಡುಗಿಗಿಂತ ನಮ್ಮ ಚಿಕ್ಕಪ್ಪನ ಮಗಳು ಲಾಸ್ಯ ಅಂತ ಸಖತ್ ಕ್ಯೂಟ್ ಆಗಿದ್ದಾಳೆ. ನಿನ್ಗಂತೂ ಪರ್ಫೆಕ್ಟ್ ಮ್ಯಾಚ್ ನೋಡು. ದನ ಚಿಕ್ಕಪ್ಪ ಜನಾರ್ದನ. ಅದೇ ಅಲ್ವೋ, ಈಗ ನಮ್ಮ ನಂದನ್ನು 3 ಹುಡುಗಿರ್ನು ಮದುವೆ ಆಗ್ಬೇಕಾ? ನನಗೂ ಹಾಗೆ ಅನ್ಸುತ್ತೆ. ನಂದನ್, ಇವ್ರಿಗೆ ಹುಡುಗಿನ ಹುಡ್ಕೋದಕ್ಕೆ ಹೇಳಿದ್ದೆ ನಾನು. ಇವ್ರು ಹುಡುಕಿರೋ ಹುಡುಗಿನ ನಮ್ಮ ಮನೆ ಸೊಸೆ ಅಂತ ನಾನು ಹೇಳಲಿಲ್ಲ. ಇಷ್ಟಕ್ಕೂ ಹುಡುಕಿರೋ ಹುಡುಗಿನ ತೋರಿಸ್ಬೇಕಾಗಿರೋದು ನನಗೆ, ನಂದನ್ಗಲ್ಲ. ನನ್ನ ಮೊಮ್ಮಗ ನಾನು ಒಪ್ಪಿಗೆ ಮಾಡಿದ ಹುಡುಗಿನ 2 ಮಾತಿಲ್ಲದೆ ಮದುವೆ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮಾಜಿ, ನೀವು ಹೇಳಿರೋ ಎಲ್ಲ ಕ್ವಾಲಿಟೀಸ್ ಈ ಹುಡುಗಿಲಿದೆ. ನೀವು ಇವಳನ್ನ ಓಕೆ ಮಾಡ್ಬೋದಲ್ವಾ? ಕೂಡು ಕುಟುಂಬಕ್ಕೆ ಹೊಂದ್ಕೊಳ್ಳೋ ಸ್ವಭಾವ ಇವಳದಲ್ಲ. ಅಮ್ಮಾಜಿ, ಇವಳು ಇವಳು ಕಣ್ಣುಗಳೇ ಹೇಳುತ್ತೆ ಆಸೆ ಜಾಸ್ತಿ ಅಂತ. ತನ್ನ ಮಾತೆ ನಡಿಬೇಕು ಅನ್ನೋ ಹಠದ ಹುಡುಗಿ. ನಮ್ಮ ಮನೆ ಸೊಸೆ ಆಗೋದಕ್ಕೆ ಇವ್ರು ಯಾರೂ ಯೋಗ್ಯರಲ್ಲ. ಮುಖ ನೋಡಿ ಮನ್ಸೆಂತದ್ದು ಅಂತ ನಾನು ತಿಳ್ಕೊಬಲ್ಲೆ. ನಂದನ್, ನಾನು ನಿನ್ನ ಹತ್ರ ಮಾತಾಡಬೇಕು. ಮಹನೀಯರೇ, ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದು ಹೀಗೆ ಮುಖ ನೋಡ್ಕೊಂಡು ನಿಲ್ಲಕ್ಕಂತೂ ದ್ಯಾವ್ರಣೆಗೂ ಅಲ್ಲ. ನಮ್ಮಕ್ಕ ಯಾವ ಹಾಡು ಕುಣಿಬೇಕು ಅಂತ ಹೇಳಿ. ಕಣ್ಣು ಹೊಡೆಯಕ್ಕ ಮೊನ್ನೆ ಕಲ್ತೀವ್ನಿ ನಿನ್ನ ನೋಡಿ, ಸುಮ್ಕೆಂಗಿರ್ಲಿ 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 ಸುಮ್ಕೆಂಗಿರ್ಲಿ. ಅಯ್ಯ ತೆಗಿ, ಇವೆಲ್ಲ ಅದೆಂತ ಹಾಡು ಉರ್ವಶಿ? ನಾನ್ ಕೊನೆಯದಾಗ ಗುನ್ಗಿದ್ದು ಸಿನಿಮಾ ಹಾಡು ಅಂತಂದ್ರೆ ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ. ನೀನು ಅಪ್ಪನ ಕಣ್ ತಪ್ಸಿ ಇಲ್ಲೆಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡಕ್ ಆಗಕ್ಕಿಲ್ಲ. ಗೊತ್ತಿರೋ ಹಾಡಾದ್ರೆ ಹೆಂಗೋ ಮ್ಯಾನೇಜ್ ಆಯ್ತತೆ. ಲೇಟೆಸ್ಟ್ ಯಾವ್ದಾದ್ರು ನೋಡಕ್ಕ? ತಾರಕ್ಕ, ಈ ಹಾಡಿಗೆ ನೀನ್ ಡ್ಯಾನ್ಸ್ ಮಾಡಿದ್ರೆ ಸಖತ್ತಾಗಿರ್ತೈತೆ.
ಇದಕ್ಕೆ ನೀನ್ ಚೂಡಿದಾರು ಅನಾರ್ಕಲಿ ಎಲ್ಲ ಹಾಕೋಬಹುದು. ಅತ್ತೆ ಒಂದು ಮತ್ತೆ ಅವಂದು ಇಬ್ರದು ಒಂದೇ ತರ ಸೀರೆ ಇತ್ತಲ್ಲ, ಅದ್ರಲ್ಲಿ ಇಬ್ರು ಹೊಲ್ಸ್ಕೊಂಡಿದ್ವಲ್ಲ ಅನಾರ್ಕಲಿ, ಅದ್ನ ಹಾಕೊಳ್ಳ. ಹ್ಞೂ, ಈಗಲೇ ಪ್ರಾಕ್ಟೀಸ್ ಶುರು ಮಾಡು ಅಕ್ಕ. ಆದ್ರೆ ಹಾಡೆಲ್ಲಿಂದ ತರೋದು? ನಮ್ಮನೇಲುವೆ ಸ್ಮಾರ್ಟ್ ಫೋನ್ ಇರ್ಬೇಕಿತ್ತು ಅಲ್ವಾ? ಅವ್ವ ಪದ್ದು, ನೀನು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ದಂಗೆಯ. ಹಾಡೇ ಇಲ್ಲ ಅಂದ್ಮೇಲೆ ಕುಣಿಯಕ್ಕಾಯ್ತದ? ಐಡಿಯಾ. ನಂಗೆ ಯಾಕೆ ಈ ಹುಡುಗಿ ಪದೇ ಪದೇ ನೆನಪಾಗ್ತಿದ್ದಾಳೆ? ಅಲ್ಲ, ಅಜ್ಜಿ ನೋಡಿದ್ರೆ ಅವ್ರು ತೋರಿಸಿದ ಹುಡುಗಿನೇ ಮದುವೆ ಆಗಬೇಕು ಅಂತಿದ್ದಾರೆ. ಅಮ್ಮ ಚಿಕ್ಕಮ್ಮ ಅತ್ತಿಗೆ ಅವ್ರವ್ರ ಕಡೆ ಹುಡುಗಿನ ಹುಡುಕ್ತಿದ್ದಾರೆ. ಆದರೆ ನಂಗೆ ಮಾತ್ರ ನಂದನ್, ಏನು ಯೋಚನೆ ಮಾಡ್ತಿದ್ಯಾ? ಮದುವೆ ಬಗ್ಗೆನಾ? ಹ್ಞೂ ಅಜ್ಜಿ. ನಾನು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ನೀನು ಯಾವತ್ತೂ ಹೇಳ್ತಾ ಇದ್ದೆ. ಈಗ ಆ ಮಾತಲ್ಲಿ ಬದಲಾವಣೆ ಇಲ್ಲ ಅಲ್ವಾ? ಅದು ಅಜ್ಜಿ, ಇಲ್ಲ ಅಜ್ಜಿ. ಗುಡ್. ನೀನು ನನಗಿಂತ ಹೆಚ್ಚು ನಿಮ್ಮ ತಾತನ ಹಚ್ಕೊಂಡಿದ್ದೆ. ನಿಮ್ಮ ತಾತನು ನಿನ್ನ ಮದುವೆ ನೋಡಬೇಕು ಅಂತ ದೊಡ್ಡ ಕನಸು ಕಟ್ಕೊಂಡಿದ್ರು. ಏನು ಮಾಡೋದು, ಅವ್ರು ನಮ್ಮಿಂದ ದೂರ ಆಗಿ ಇನ್ನೇನು ವರ್ಷ ತುಂಬಕ್ಕೆ ಬಂತು. ಅಷ್ಟರಲ್ಲಿ ಒಂದು ಹುಡುಕಿ ಸಿಕ್ಕಿದ ಮೇಲೆ ನಿನ್ನ ಮದುವೆ ಆಗಲೇಬೇಕು. ನಿನ್ನ ಮನಸ್ಸಲ್ಲಿ ಏನೂ ಇಲ್ಲ ತಾನೆ? ಅದು ಇಲ್ಲ ಅಜ್ಜಿ. ಚಿಕ್ಕ ಯಜಮಾನ್ರೆ, ಹೇ ಸೀತಮ್ಮ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಯಜಮಾನ್ರೆ. ಇವೆಲ್ಲ ನಿಮ್ಮ ಕಾರಲ್ಲಿತ್ತು, ಜೊತೆಗೆ ಫೋಟೋನೂ ಇತ್ತು.